ಅಣ್ಣವರಿಗೆ ಮನೆಯಲ್ಲಿ ಇಟ್ಟ ಹೆಸರು ಮುತ್ತುರಾಜ್. ಚಿತ್ರರಂಗಕ್ಕೆ ಬಂದ ಬಳಿಕ ರಾಜ್ಕುಮಾರ್ ಅಂತ ಬದಲಿಸಿಕೊಂಡಿದ್ರು. ನಿಮಗೆ ಗೊತ್ತಾ, ಖುದ್ದು ಅವರೊಟ್ಟಿಗೆ ಚರ್ಚಿಸದೆ ಬೇಡರ ಕಣ್ಣಪ್ಪ ಚಿತ್ರ ನಿರ್ಮಾಪಕರು ಈ ನಿರ್ಧಾರಕ್ಕೆ ಬಂದಿದ್ರು. ಆದ್ರೆ ವಿಷಯ ಗೊತ್ತಾಗಿ ಅಣ್ಣವರು ಗಾಬರಿಗೊಂಡಿದ್ರು. ಇದು ಅಂತೆ ವಿಷಯ ಅಲ್ವೇ ಅಲ್ಲ. 1977ರಲ್ಲಿ ಧಾರವಾಡ ಆಲ್ ಇಂಡಿಯಾ ರೇಡಿಯೋಗೆ ನೀಡಿದ ಸಂದರ್ಶನದಲ್ಲಿ ರಾಜ್ಕುಮಾರ್ ಈ ಬಗ್ಗೆ ಮಾತನಾಡಿದ್ರು. ಬೇಡರ ಕಣ್ಣಪ್ಪ ಸಿನಿಮಾ ಮಾಡುವಾಗಲೇ ನನ್ನ ಹೆಸರು ಬದಲಿಸಿತ್ತು. 1 ತಿಂಗಳ ಕಾಲ ಸಿನಿಮಾ ಚಿತ್ರೀಕರಣ ನಡೆದಿತ್ತು. ಇದ್ದಕ್ಕಿದ್ದಂತೆ ಪೇಪರ್ನಲ್ಲಿ ನಾನು ರಾಜ್ಕುಮಾರ್ನ ಹೆಸರನ್ನ ನೋಡಿದ್ದೆ. ತಕ್ಷಣ ನನಗೆ ಗಾಬರಿ ಆಗಿತ್ತು. ಅರೆ, ನನ್ನ ಹೆಸರು ಮುತ್ತುರಾಜ್, ನನಗೆ ಬೇಡರ ಕಣ್ಣಪ್ಪ ಪಾತ್ರ ಕೊಟ್ಟಿದ್ದಾರೆ. ಒಳಗೊಳಗೆ ರಾಜ್ಕುಮಾರ್ ಅಂತ ಯಾರೋ ಬೇರೆಯವರನ್ನ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತಲ್ಲ. ಎಲ್ಲೋ ನನ್ನ ನಟನೆ ಚೆನ್ನಾಗಿಲ್ಲ ಅಂತ ಕೈ ಕೊಟ್ರಲ್ಲ ಅಂತ ನನಗೆ ಗಾಬರಿ ಆಗಿತ್ತು ಅಂತ ಅಣ್ಣ ಅವರು ನಕ್ಕಿದ್ರು. HLN ಸ್ವಾಮಿ ಬೇಡರ ಕಣ್ಣಪ್ಪ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ರು. ಹೇಗೆ ಪೇಪರ್ನಲ್ಲಿ ಚಿತ್ರಕ್ಕೆ ರಾಜ್ಕುಮಾರ್ ನಾಯಕ ಅಂತ ಬಂದಿರುವ ಬಗ್ಗೆ ಹೋಗಿ ನಿರ್ದೇಶಕರನ್ನೇ ಅಣ್ಣ ಅವರು ಹೇಳಿದ್ರಂತೆ. ಏನ್ ಸ್ವಾಮಿ ಇದು, ರಾಜ್ಕುಮಾರ್ ಅಂತ ಇದೆ, ಯಾರು ರಾಜ್ಕುಮಾರ್, ಯಾಕೆ ಹೀಗೆ ಮಾಡಿದ್ದೀರಾ, ನನಗೆ ಅರ್ಥವಾಗ್ಲಿಲ್ಲ ಅಂತ ಕೇಳಿದೆ. ಅದಕ್ಕವರು, ಇಲ್ಲಯ್ಯ, ಏನೋ ದೇವರ ಪ್ರೇರಣೆ ಆಯ್ತು, ಮುತ್ತುರಾಜ್ ಎನ್ನುವ ಹೆಸರು ತೆಗೆದು ರಾಜ್ಕುಮಾರ್ ಅಂತ ನಿನಗೆ ಹೆಸರಿಟ್ಟಿದ್ದೀನಪ್ಪ, ನಾವೇ ಆ ಹೆಸರು ಆಯ್ಕೆ ಮಾಡಿದ್ದು ಎಂದ್ರು. ಸಿಂಹ ಅವರ ಮಾತು ಕೇಳಿ ನನಗೆ ಕೊಂಚ ನಾಚಿಕೆ ಸಹ ಆಗಿತ್ತು. ಕಥಾನಾಯಕನಾಗಿ ಮಾಡ್ತಾ ಇರುವ ಮೊದಲನೇ ಚಿತ್ರ, ನಾಳೆ ಒಳ್ಳೆ ಹೆಸರು ಬಂದ್ರೆ ರಾಜ್ಕುಮಾರ್ ಎಂದು ಹೆಸರಿಟ್ಟಿದ್ದಕ್ಕೂ ಸಾರ್ಥಕ, ಬರದೇ ಹೋದ್ರೆ ಓಹೋ ಈ ಸೌಭಾಗ್ಯಕ್ಕೆ ಇನ್ನು ರಾಜ್ಕುಮಾರ ಅಂತ ಹೆಸರಿಟ್ಕೊಳ್ಳೋಕೆ ಹೋದ್ನೋ ಅನ್ನುವ ಅಭಿಪ್ರಾಯ ಬರಬಹುದು. ದಯವಿಟ್ಟು ಬೇಡ ಸ್ವಾಮಿ. ನಮ್ಮ ಅಪ್ಪಾಜಿಗೆ ಆಂಜನೇಯ ಸ್ವಾಮಿ ಅಂದ್ರೆ ಅಪಾರ ಪ್ರೀತಿ, ತುಂಬಾ ಭಕ್ತಿ, ಅದಕ್ಕೆ ಈ ಹೆಸರು ಇಟ್ಟಿದ್ದಾರೆ. ಹಾಗಾಗಿ ಹೆಸರು ಬದಲಿಸೋದು ಬೇಡ ಎಂದೆ. ಆದ್ರೆ ಇಲ್ಲಯ್ಯ, ಚೆನ್ನಾಗಿರುತ್ತೆ ಅಂದ್ರು. ದೊಡ್ಡವರೆಲ್ಲ ಸರಿ ಬಲವಂತ ಮಾಡಿ ಇಟ್ಟಾಗ ಎದುರು ಮಾತನಾಡೋದು ಬೇಡ ಅಂತ ಒಪ್ಕೊಂಡೆ. ಆ ಹೆಸರು 24 ವರ್ಷಗಳ ಕಾಲ ಶಾಶ್ವತವಾಗಿ ನಡ್ಕೊಂಡು ಬಂದಿದೆ ಅಂತ ಅಣ್ಣ ಅವರು ಹೇಳ್ಕೊಂಡಿದ್ರು. ಇದೇ ಸಂದರ್ಶನದಲ್ಲಿ ಮುತ್ತತ್ತಿ ರಾಯ ಸ್ವಾಮಿ ಬಗ್ಗೆ ತಂದೆ ಹೇಳ್ತಾ ಇದ್ದ ದಂತಕಥೆಯನ್ನ ಕೂಡ ರಾಜ್ಕುಮಾರ್ ನೆನಪಿಸಿಕೊಂಡಿದ್ರು. ಕಾವೇರಿ ನದಿ ದಂಡೆಯಲ್ಲಿ ಕಾನಕಾನಹಳ್ಳಿ ಬಳಿ ಮುತ್ತತ್ತಿ ರಾಯ ಸ್ವಾಮಿ ದೇವಸ್ಥಾನ ಇದೆ. ರಾಮಾಯಣ ಕಾಲದಲ್ಲಿ ಸೀತಾದೇವಿ ಅಲ್ಲಿ ಸ್ನಾನ ಮಾಡ್ತಿದ್ರಂತೆ. ಆಕೆಯ ಮೂಗುತಿ ನೀರಿನಲ್ಲಿ ಬಿದ್ದು ಹೋಗಿತ್ತಂತೆ. ಮೂಗುತಿ ಕಳೆದುಕೊಂಡ ಬಗ್ಗೆ ಬಹಳ ಅವರಿಗೆ ಯೋಚನೆ ಬಂತಂತೆ. ಅಳಲು ಶುರು ಮಾಡಿದ್ರಂತೆ. ಆಗ ಪಕ್ಕದಲ್ಲೇ ಇದ್ದ ಆಂಜನೇಯ ಬಂದು ಏನಾಯ್ತು ಅಂತ ಕೇಳಿದ್ನಂತೆ. ಅಯ್ಯೋ ಅಷ್ಟೇನಾ ಎಂದು ಬಾಲವನ್ನ ಬೆಳೆಸಿ ನೀರಿನಲ್ಲಿ ಕಲಕಿ ಎಲ್ಲವನ್ನ ಮೇಲೆ ಎತ್ತಾಕಿ ಮೂಗುತಿ ಹುಡುಕಿ ತಂದು ಇದೇನಾ ನೋಡಿ ಅಂತ ತೋರಿಸಿದ್ನಂತೆ. ಆ ಕಥೆಯನ್ನ ನಮ್ಮ ಅಪ್ಪಾಜಿ ಹೇಳ್ತಾ ಇದ್ರು. ಆಗ ಆಂಜನೇಯನಿಗೆ ಸೀತೆ ಆಶೀರ್ವದಿಸಿದ್ರಂತೆ. ನನ್ನ ಅಭೀಷ್ಟ ನೆರವೇರಿಸೋದು ದೊಡ್ಡದಲ್ಲಪ್ಪ, ಇಲ್ಲಿಗೆ ಬರುವ ಭಕ್ತರ ಅಭೀಷ್ಟ ನೆರವೇರಿಸಬೇಕು. ನನ್ನ ಮೂಗುತಿ ಮತ್ತು ಹುಡುಕಿ ಕೊಟ್ಟಿದ್ದಕ್ಕೆ ಮುತ್ತತ್ತಿ ರಾಯ ಎಂದು ಇಲ್ಲಿ ನಿಲ್ಲಿಸಬೇಕು ಅಂತ ಸೀತಾದೇವಿ ಹರಸಿದ್ರಂತೆ. ಹೇಗೆ ಅಣ್ಣವರು ತಮಗೆ ತಂದೆ ಯಾಕೆ ಮುತ್ತುರಾಜ್ ಅಂತ ನಾಮಕರಣ ಮಾಡಿದ್ರು, ಬಹಳ ರಸವತ್ತಾಗಿ ತಂದೆ ಹೇಳ್ತಾ ಇದ್ದ ಕಥೆಯೇನು ಎನ್ನುವುದನ್ನ ಅಮರ ಧ್ವನಿ ರೇಡಿಯೋ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ರು.